ನೀವೇನೋ ಸಮುದಾಯಕ್ಕೆ ಮೀಸಲಾತಿ ಕೊಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೀರಿ. ಆದ್ರೆ ಇದಕ್ಕಿಂತ ಜೋರಾಗಿ ಇತ್ತೀಚೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವೇ ಪ್ರಸ್ತಾಪ ಆಗ್ತಾ ಇದೆ. ನನಗೆ ಗೊತ್ತು ಬೇರೆಯದ್ದೇ ಸಬ್ಜೆಕ್ಟ್ ಅಂತ ಹೇಳಿ, ಆದ್ರೆ ಒಳಗಿರುವ ಸಮಸ್ಯೆಗಳೇ ನೂರಿರುವಾಗ ಇಂಥದ್ದೊಂದು ಆಗ್ರಹ, ಇದಕ್ಕೆ ಮನ್ನಣೆ ಸಿಗತ್ತೆ ಅನ್ನೋ ಭರವಸೆ ಇದೆಯಾ ಅಥವಾ ಸಿಗಬೇಕಾ ಮನ್ನಣೆ? ಲಿಂಗಾಯತ ಧರ್ಮದ ಹೋರಾಟ ಅದು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೋಸ್ಕರವಾಗಿ ಮಾಡುವಂತ ಹೋರಾಟ. ಇದು ಹಿಂದುಳಿದ ವರ್ಗಗಳ ಜಾತಿ ಆಧಾರಿತ ಮೀಸಲಾತಿ ಹೋರಾಟ. ಆ ಹಿಂದುಳಿದ ವರ್ಗದ ಜಾತಿ ಆಧಾರಿತ ಮೀಸಲಾತಿಯನ್ನ ಅನೇಕ ಸಮುದಾಯದ ನಮ್ಮ ಲಿಂಗಾಯತ ಅನೇಕ ಉಪಜಾತಿಗಳಿಗೆ ಆಯೋಗದಲ್ಲಿ ಮೀಸಲಾತಿ ಕೊಟ್ಟ ಉದಾಹರಣೆ ಇರೋದ್ರಿಂದ ನಾವು ನಮ್ಮನ್ನು ಆ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿ ಅಂತ ಕೇಳಕ್ಕೋಸ್ಕರ ಹೋರಾಟ ಮಾಡಕತ್ತೀವಿ. ಈ ವಿಚಾರದಲ್ಲಿ ಇದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ. ಈಗ ಆಗದೆ ಇರಬಹುದು, ಮುಂದೆ ಆಗುತ್ತೆ ಅನ್ನುವಂತ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಈ ಚಳವಳಿಯನ್ನು ಮುಂದುವರಿಸಿ ಹೊಂಟಿದ್ದೇವೆ. ಕಡೆ ಪ್ರಶ್ನೆ ಸ್ವಾಮೀಜಿ, ಮುಂದೇನು ಅಂತ ಹೇಳಿ ಹೋರಾಟದ ಸ್ವರೂಪ ಏನಾದ್ರೂ ಬದಲಾಗತ್ತಾ? ಇನ್ ಕೇಸ್ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಏನಾದ್ರೂ ಆದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡೋದು ಅಥವಾ ಈಗಿರೋ ಮುಖ್ಯಮಂತ್ರಿಗಳನ್ನೇ ಅಪ್ರೋಚ್ ಮಾಡೋದು, ಇಂಥ ಪ್ರಯತ್ನಗಳೇನಾದ್ರೂ ಸದ್ಯ ಪ್ಲಾನಿಂಗ್ ನಲ್ಲಿ ಇದೆಯಾ ಅಂತ? ನಾನು ಮುಖ್ಯಮಂತ್ರಿ ಅಪ್ರೋಚ್ ಮಾಡಕ್ ಹೋಗಲ್ಲ. ಮುಖ್ಯಮಂತ್ರಿಗಳೇ ನಮ್ಮ ಸಮಾಜ ಶಾಸಕರನ್ನು ಕರೆಸಿ ಚರ್ಚೆ ಮಾಡಿ ಇದಕ್ಕೆ ಸಾಧಕ ಬಾಧಕ ಏನೈತೆ ನೋಡಿಕೊಂಡು ಆಯೋಗದ ವರದಿಯನ್ನಾದರೂ ಪಡ್ಕೊಂಡು ಮೀಸಲಾತಿ ಕೊಡ್ಲಿ, ಮೀಸಲಾತಿ ವಿಚಾರದಲ್ಲಿ ಗಟ್ಟಿಯಾದ ಧ್ವನಿ ಮಾಡಲಿ, ಕೊನೆ ಪಕ್ಷ ಎಲ್ಲಾ ಲಿಂಗಾಯತರು ಒಬಿಸಿ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನಾದರೂ ಇವತ್ತಿನ ಮುಖ್ಯಮಂತ್ರಿ ಮಾಡಿದ್ದೆ ಆದ್ರೆ ನಿಮ್ಮ ಬಗ್ಗೆ ನಮ್ಮ ಸಮುದಾಯದ ಗೌರವ ಹೆಚ್ಚಾಗುತ್ತೆ. ಅನಿವಾರ್ಯ ಅವ್ರು ಮಾಡಲ್ಲಪ್ಪ ಅಂತ ನಾವಂತ ಕೈಕಟ್ಟಿ ಕುಳಿತುಕೊಳ್ಳೋ ಪ್ರಯತ್ನ ಇಲ್ಲ. ಖಂಡಿತವಾಗಿ ನಾವು ಹೋರಾಟವನ್ನು ನಿರಂತರ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗಾಗಲೇ 8ನೇ ಹಂತದ ಹೋರಾಟವನ್ನು ಶುರು ಮಾಡಿದ್ವಿ. ಆ ಹೋರಾಟಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತ ಹೆಸರಿಟ್ಟಿವಿ. ರಾಯಬಾಗ್ ತಾಲೂಕು ಆರೋಗ್ಯದಿಂದ ಶುರು ಮಾಡಿವಿ, ಮೊನ್ನೆ ದಿವಸ ಕುಂದಗೋಳ ತಾಲೂಕಲ್ಲಿ ಮಾಡಿವಿ. ಹಿಂಗೆ ಕರ್ನಾಟಕದ ಎಲ್ಲಾ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ. ಆ ತಾಲೂಕಿನಲ್ಲಿ ಹೋಗಿ ಆ ಸ್ಥಳೀಯ ಶಾಸಕರು ಈ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡ್ಯಾರೋ ಇಲ್ವೋ, ಅವ್ರು ಯಾವುದೇ ಜಾತಿಯಾಗಲಿ ಯಾವುದೇ ಪಕ್ಷ ಆಗಲಿ ಯಾರು ಬೆಂಬಲ ಕೊಟ್ಟಿರ್ತಾರೋ ಅಂತ ಶಾಸಕರಿಗೆ 2028ರಲ್ಲಿ ಕೈ ಹಿಡೀರಿ, ಯಾರು ಬೆಂಬಲ ಕೊಟ್ಟಿಲ್ಲೋ ಅಂತ ಶಾಸಕರಿಗೆ ಸಹಕಾರ ಕೊಡ್ರಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚಳವಳಿಯನ್ನ ಅನಿವಾರ್ಯವಾಗಿ ಮೀಸಲಾತಿ ಸಿಗೋವರೆಗೂ ಎಲ್ಲಾ ತಾಲೂಕುಗಳಲ್ಲಿ ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಈ ಒಂದು 8ನೇ ಹಂತದ ಹೋರಾಟವನ್ನ ಈಗಾಗಲೇ ಆರಂಭ ಮಾಡಲಾಗಿದೆ. ಧನ್ಯವಾದ ಸ್ವಾಮೀಜಿ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ರಾಜಕೀಯ ಇಚ್ಛಾಶಕ್ತಿ ಇರಬೇಕು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಮುದಾಯದ ನಾಯಕರನ್ನ ಕರೆಸಿ ಮಾತನಾಡಬೇಕು. ಸಮುದಾಯದ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಆದರೆ ಹೋರಾಟವನ್ನು ಕೂಡ ನಾವು ಕೈ ಬಿಡೋದಿಲ್ಲ ಅಂತ ಹೇಳಿ ಬಸವಜಯ ಮೃತ್ಯುಂಜಯ ಶ್ರೀಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನೇರ ಮಾತುಗಳಲ್ಲೇ ಹೇಳಿಬಿಟ್ರು ಜಯ ಮೃತ್ಯುಂಜಯ ಶ್ರೀಗಳು, ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇತ್ತು, ಹಾಗಾಗಿ ಅಟ್ಲೀಸ್ಟ್ 2A ಆಗದೆ ಹೋದ್ರು 2B ಅಂತ ಹೇಳಿ 2D ಅಂತ ಹೇಳಿ ಹೊಸ ಕ್ಯಾಟಗರಿಯನ್ನ ಸೃಷ್ಟಿ ಮಾಡಿ ಅಲ್ಲಿ ಮೀಸಲಾತಿ ಕೊಡೋ ಪ್ರಯತ್ನ. ಆದ್ರೆ ಈಗಿರುವ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಸಮುದಾಯದ ಏಳ್ಗೆ ಬಗ್ಗೆ, ಈ ಮೀಸಲಾತಿಯ ಕೂಗಿನ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಅಭಿಪ್ರಾಯಗಳಿಲ್ಲ ಅಂತ ಹೇಳಿ. ಖಂಡಿತವಾಗಿಯೂ ಸ್ಮಿತಾ, ಈಗ ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿರುವಂತ ಮಾತನ್ನ ಕೇಳಿಸಿಕೊಂಡಾಗ ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನ ಕೊಡುವ ವಿಚಾರವಾಗಿ ನಿರ್ಧಾರ ಇಲ್ಲ, ಮನಸ್ಸಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇವರು ಒಕ್ಕಲಿಗರು, ದಲಿತರನ್ನ ಬಿಟ್ರೆ ಯಾವ ಸಮುದಾಯಗಳನ್ನ ಕೂಡ ಸಹಾಯ ಮಾಡುವಂತ ಮನಸ್ಥಿತಿ ಕಂಡು ಬರ್ತಾ ಇಲ್ಲ. ಆ ಕಾರಣದಿಂದ ಈ ಹೋರಾಟ ಮುಂದುವರಿತೆ ಅಂತ ನೇರವಾಗಿ ಸರ್ಕಾರದ ವಿರುದ್ಧ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಒಂದು ಕಡೆ ಆಯ್ತು. ಅಂದ್ರೆ ಹೋರಾಟದ ಮುಂದುವರಿದ ಭಾಗವಾಗಿ ಅಷ್ಟೂ ಜನ ಈ ಸಮುದಾಯದ ನಾಯಕರು ಒಂದಾಗುವಂತ ಸೂಚನೆಯನ್ನ ಈ ಸದ್ಯ ಮಟ್ಟಿಗೆ ನೀಡಿರುವಂತದ್ದು, ಮುನ್ಸೂಚನೆಯನ್ನ ನೀಡಿರುವಂತದ್ದು. ಇಲ್ಲಿಗೆ ಪಕ್ಷಾತೀತವಾಗಿ ಈ ಹಿಂದೆ ಯಾರೆಲ್ಲ ಒಂದಾಗಿದ್ರು, ಈ ಬಾರಿ ಕೂಡ ಒಂದಿಷ್ಟು ಒಳ ಜಗಳಗಳು ಇರೋದಿದೆ, ಒಂದಿಷ್ಟು ಮಾತುಕತೆ ಆಗಿದೆ, ಒಂದಿಷ್ಟು ಗೊಂದಲಗಳಾಗಿದ್ರು ಕೂಡ ಈಗ ಲಿಂಗಾಯತರಿಗಾಗಿ ಪ್ರತ್ಯೇಕ ಮೀಸಲಾತಿಯನ್ನ ಕೋರಿದ್ದಂತ ಈ ಹೋರಾಟ ಮುಂದುವರಿಯುತ್ತೆ. ಇವತ್ತಿಗೆ ಸರಿಯಾಗಿ 1 ವರ್ಷ ಸ್ಮಿತಾ. ಕಳೆದ ವರ್ಷ ಇದೇ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಸ್ವಾಮೀಜಿ ಇರ್ಬೋದು, ಒಂದಿಷ್ಟು ವಕೀಲರಿರ್ಬೋದು, ಜನರಿರ್ಬೋದು, ಎಲ್ಲರ ಮೇಲೆ ಪೊಲೀಸರು ಲಾಠಿ ಪ್ರಹಾರನ್ನ ಮಾಡಿದ್ರು. ಅದೇ ಕಾರಣದಿಂದ ಇವತ್ತು ಕೂಡ ಆ ಒಂದು ದಿನವನ್ನ ಸ್ಮರಿಸುವಂತ ನೆಪದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು. ಅದರ ಜೊತೆಗೆ ಖಂಡಿತವಾಗಿಯೂ ಇದನ್ನ ಮುಂದುವರಿಸ್ತೇವೆ, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗುವವರೆಗೂ ಈ ಒಂದು ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ನೇರವಾದ ಎಚ್ಚರಿಕೆಯನ್ನ ಈಗ ಸರ್ಕಾರಕ್ಕೆ ನೀಡಿದ್ದಾರೆ. ಆದ್ರೆ ಖಂಡಿತವಾಗಿಯೂ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಈಗ ಪಂಚಮಸಾಲಿ ಸಮುದಾಯವೇ ಎದುರು ನೋಡ್ತಾ ಇರುವಂತದ್ದು. ಸ್ಮಿತಾ, ರೈಟ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರಣಕಹಳೆಯನ್ನ ಮೊಳಗಿಸಿದೆ ಪಂಚಮಸಾಲಿ ಸಮುದಾಯ.
ಕಳೆದ ಬಾರಿಯಾದ ಲಾಠಿ ಪ್ರಹಾರ ಇನ್ನೂ ಕೂಡ ಕಹಿ ನೆನಪು ಮಾಸಿಲ್ಲ. ಹಾಗೆ ಜನರು, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳು ಇದನ್ನು ಮರಿಬಾರದು ಅನ್ನೋ ಕಾರಣಕ್ಕೆ ಈ ಬಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆದರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರೇನೆ ಕರೆಯುವವರೆಗೂ ನಮ್ಮ ಸಮುದಾಯದ ಯಾರೊಬ್ಬರೂ ಕೂಡ ಕೈಯಲ್ಲಿ ಮೀಸಲಾತಿಗಾಗಿ ಆಗ್ರಹದ ಪತ್ರವನ್ನ ಹಿಡಿದು ಮುಖ್ಯಮಂತ್ರಿಗಳ ಮುಂದೆ ಹೋಗಿ ನಿಲ್ಲೋದಿಲ್ಲ. ಅಷ್ಟು ಸ್ವಾಭಿಮಾನ ನಮಗಿದೆ ಅಂತ ಹೇಳಿ ಬಸವ ನೀವೇನೋ ಸಮುದಾಯಕ್ಕೆ ಮೀಸಲಾತಿ ಕೊಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೀರಿ. ಆದ್ರೆ ಇದಕ್ಕಿಂತ ಜೋರಾಗಿ ಇತ್ತೀಚೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವೇ ಪ್ರಸ್ತಾಪ ಆಗ್ತಾ ಇದೆ. ನನಗೆ ಗೊತ್ತು ಬೇರೆಯದ್ದೇ ಸಬ್ಜೆಕ್ಟ್ ಅಂತ ಹೇಳಿ, ಆದ್ರೆ ಒಳಗಿರುವ ಸಮಸ್ಯೆಗಳೇ ನೂರಿರುವಾಗ ಇಂಥದ್ದೊಂದು ಆಗ್ರಹ, ಇದಕ್ಕೆ ಮನ್ನಣೆ ಸಿಗತ್ತೆ ಅನ್ನೋ ಭರವಸೆ ಇದೆಯಾ ಅಥವಾ ಸಿಗಬೇಕಾ ಮನ್ನಣೆ? ಲಿಂಗಾಯತ ಧರ್ಮದ ಹೋರಾಟ ಅದು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೋಸ್ಕರವಾಗಿ ಮಾಡುವಂತ ಹೋರಾಟ. ಇದು ಹಿಂದುಳಿದ ವರ್ಗಗಳ ಜಾತಿ ಆಧಾರಿತ ಮೀಸಲಾತಿ ಹೋರಾಟ. ಆ ಹಿಂದುಳಿದ ವರ್ಗದ ಜಾತಿ ಆಧಾರಿತ ಮೀಸಲಾತಿಯನ್ನ ಅನೇಕ ಸಮುದಾಯದ ನಮ್ಮ ಲಿಂಗಾಯತ ಅನೇಕ ಉಪಜಾತಿಗಳಿಗೆ ಆಯೋಗದಲ್ಲಿ ಮೀಸಲಾತಿ ಕೊಟ್ಟ ಉದಾಹರಣೆ ಇರೋದ್ರಿಂದ ನಾವು ನಮ್ಮನ್ನು ಆ ಒಂದು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿ ಅಂತ ಕೇಳಿಕೋಸ್ಕರ ಹೋರಾಟ ಮಾಡಕತ್ತೀವಿ. ಈ ವಿಚಾರದಲ್ಲಿ ಇದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ. ಈಗ ಆಗದೆ ಇರಬಹುದು, ಮುಂದೆ ಆಗುತ್ತೆ ಅನ್ನುವಂತ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಈ ಚಳವಳಿಯನ್ನು ಮುಂದುವರಿಸಿಕೊಂಡು ಹೊಂಟಿದ್ದೇವೆ. ಕಡೆ ಪ್ರಶ್ನೆ ಸ್ವಾಮೀಜಿ, ಮುಂದೇನು ಅಂತ ಹೇಳಿ ಹೋರಾಟದ ಸ್ವರೂಪ ಏನಾದ್ರೂ ಬದಲಾಗತ್ತಾ? ಇನ್ ಕೇಸ್ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಏನಾದ್ರೂ ಆದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡೋದು ಅಥವಾ ಈಗಿರೋ ಮುಖ್ಯಮಂತ್ರಿಗಳನ್ನೇ ಅಪ್ರೋಚ್ ಮಾಡೋದು, ಇಂಥ ಪ್ರಯತ್ನಗಳೇನಾದ್ರೂ ಸದ್ಯಕ್ಕೆ ಪ್ಲಾನಿಂಗ್ ನಲ್ಲಿ ಇದೆಯಾ ಅಂತ? ನಾನು ಮುಖ್ಯಮಂತ್ರಿ ಅಪ್ರೋಚ್ ಮಾಡಕ್ ಹೋಗಲ್ಲ. ಮುಖ್ಯಮಂತ್ರಿಗಳೇ ನಮ್ಮ ಸಮಾಜ ಶಾಸಕರನ್ನು ಕರೆಸಿ ಚರ್ಚೆ ಮಾಡಿ ಇದಕ್ಕೆ ಸಾಧಕ ಬಾಧಕ ಏನೈತೆ ನೋಡಿಕೊಂಡು ಆಯೋಗದ ವರದಿಯನ್ನಾದ್ರೂ ಪಡ್ಕೊಂಡು ಮೀಸಲಾತಿ ಕೊಡ್ಲಿ, ಮೀಸಲಾತಿ ವಿಚಾರದಲ್ಲಿ ಗಟ್ಟಿಯಾದ ಧ್ವನಿ ಮಾಡಲಿ, ಕೊನೆ ಪಕ್ಷ ಎಲ್ಲಾ ಲಿಂಗಾಯತರು ಒಬಿಸಿ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನಾದರೂ ಇವತ್ತಿನ ಮುಖ್ಯಮಂತ್ರಿ ಮಾಡಿದ್ದೆ ಆದ್ರೆ ನಿಮ್ಮ ಬಗ್ಗೆ ನಮ್ಮ ಸಮುದಾಯದ ಗೌರವ ಹೆಚ್ಚಾಗುತ್ತೆ. ಅನಿವಾರ್ಯ ಅವ್ರು ಮಾಡಲ್ಲಪ್ಪ ಅಂತ ನಾವಂತ ಕೈಕಟ್ಟಿ ಕುಳಿತುಕೊಳ್ಳೋ ಪ್ರಯತ್ನ ಇಲ್ಲ. ಖಂಡಿತವಾಗಿ ನಾವು ಹೋರಾಟವನ್ನು ನಿರಂತರ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗಾಗಲೇ 8ನೇ ಹಂತದ ಹೋರಾಟವನ್ನು ಶುರು ಮಾಡಿದ್ವಿ. ಆ ಹೋರಾಟಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತ ಹೆಸರಿಟ್ಟಿವಿ. ರಾಯವಾಡ ತಾಲೂಕು ಆರೋಗ್ಯದಿಂದ ಶುರು ಮಾಡಿವಿ, ಮೊನ್ನೆ ದಿವಸ ಕುಂದಗೋಳ ತಾಲೂಕಲ್ಲಿ ಮಾಡಿವಿ. ಹಿಂಗೆ ಕರ್ನಾಟಕದ ಎಲ್ಲಾ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ. ಆ ತಾಲೂಕಿನಲ್ಲಿ ಹೋಗಿ ಆ ಸ್ಥಳೀಯ ಶಾಸಕರು ಈ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡ್ಯಾರೋ ಇಲ್ವೋ, ಅವ್ರು ಯಾವುದೇ ಜಾತಿಯಾಗಲಿ ಯಾವುದೇ ಪಕ್ಷ ಆಗಲಿ ಯಾರು ಬೆಂಬಲ ಕೊಟ್ಟಿರ್ತಾರೋ ಅಂತ ಶಾಸಕರಿಗೆ 2028ರಲ್ಲಿ ಕೈ ಹಿಡೀರಿ, ಯಾರು ಬೆಂಬಲ ಕೊಟ್ಟಿಲ್ಲೋ ಅಂತ ಶಾಸಕರಿಗೆ ಸಹಕಾರ ಕೊಡ್ರಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚಳವಳಿಯನ್ನ ಅನಿವಾರ್ಯವಾಗಿ ಮೀಸಲಾತಿ ಸಿಗೋವರೆಗೂ ಎಲ್ಲಾ ತಾಲೂಕುಗಳಲ್ಲಿ ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಈ ಒಂದು 8ನೇ ಹಂತದ ಹೋರಾಟವನ್ನ ಈಗಾಗಲೇ ಆರಂಭ ಮಾಡಲಾಗಿದೆ. ಧನ್ಯವಾದ ಸ್ವಾಮೀಜಿ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ರಾಜಕೀಯ ಇಚ್ಛಾಶಕ್ತಿ ಇರಬೇಕು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಮುದಾಯದ ನಾಯಕರನ್ನ ಕರೆಸಿ ಮಾತನಾಡಬೇಕು. ಸಮುದಾಯದ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಆದರೆ ಹೋರಾಟವನ್ನು ಕೂಡ ನಾವು ಕೈ ಬಿಡೋದಿಲ್ಲ ಅಂತ ಹೇಳಿ ಬಸವ ಜಯ ಮೃತ್ಯುಂಜಯ ಶ್ರೀಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನೇರ ಮಾತುಗಳಲ್ಲೇ ಹೇಳಿಬಿಟ್ರು ಜಯ ಮೃತ್ಯುಂಜಯ ಶ್ರೀಗಳು, ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇತ್ತು, ಹಾಗಾಗಿ ಅಟ್ಲೀಸ್ಟ್ 2A ಆಗದೆ ಹೋದ್ರು 2B ಅಂತ ಹೇಳಿ 2D ಅಂತ ಹೇಳಿ ಹೊಸ ಕ್ಯಾಟಗರಿಯನ್ನ ಸೃಷ್ಟಿ ಮಾಡಿ ಅಲ್ಲಿ ಮೀಸಲಾತಿ ಕೊಡೋ ಪ್ರಯತ್ನ. ಆದ್ರೆ ಈಗಿರುವ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಸಮುದಾಯದ ಏಳ್ಗೆ ಬಗ್ಗೆ, ಈ ಮೀಸಲಾತಿಯ ಕೂಗಿನ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಅಭಿಪ್ರಾಯಗಳಿಲ್ಲ ಅಂತ ಹೇಳಿ. ಖಂಡಿತವಾಗಿಯೂ ಸ್ಮಿತಾ, ಈಗ ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿರುವಂತ ಮಾತನ್ನ ಕೇಳಿಸಿಕೊಂಡಾಗ ಈ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿಯನ್ನ ಕೊಡುವ ವಿಚಾರವಾಗಿ ನಿರ್ಧಾರ ಇಲ್ಲ, ಮನಸ್ಸಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇವರು ಒಕ್ಕಲಿಗರು, ದಲಿತರನ್ನ ಬಿಟ್ಟರೆ ಇನ್ಯಾವ ಸಮುದಾಯಗಳನ್ನ ಕೂಡ ಸಹಾಯ ಮಾಡುವಂತ ಮನಸ್ಥಿತಿ ಕಂಡು ಬರ್ತಾ ಇಲ್ಲ. ಆ ಕಾರಣದಿಂದ ಈ ಹೋರಾಟ ಮುಂದುವರಿಯುತ್ತೆ ಅಂತ ನೇರವಾಗಿ ಸರ್ಕಾರದ ವಿರುದ್ಧ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಒಂದು ಕಡೆ ಆಯ್ತು. ಅಂದ್ರೆ ಹೋರಾಟದ ಮುಂದುವರಿದ ಭಾಗವಾಗಿ ಅಷ್ಟೂ ಜನ ಈ ಸಮುದಾಯದ ನಾಯಕರು ಒಂದಾಗುವಂತ ಸೂಚನೆಯನ್ನ ಈ ಸದ್ದ ಮಟ್ಟಿಗೆ ನೀಡಿರುವಂತದ್ದು, ಮುನ್ಸೂಚನೆಯನ್ನ ನೀಡಿರುವಂತದ್ದು. ಇಲ್ಲಿಗೆ ಪಕ್ಷಾತೀತವಾಗಿ ಈ ಹಿಂದೆ ಯಾರೆಲ್ಲ ಒಂದಾಗಿದ್ರು, ಈ ಬಾರಿ ಕೂಡ ಒಂದಿಷ್ಟು ಒಳ ಜಗಳಗಳು ಇರೋದಿದೆ, ಒಂದಿಷ್ಟು ಮಾತುಕತೆ ಆಗಿದೆ, ಒಂದಿಷ್ಟು ಗೊಂದಲಗಳಾಗಿದ್ರು ಕೂಡ ಈಗ
ಲಿಂಗಾಯತರಿಗಾಗಿ ಪ್ರತ್ಯೇಕ ಮೀಸಲಾತಿಯನ್ನ ಕೋರಿದ್ದಂತ ಈ ಹೋರಾಟ ಮುಂದುವರಿಯುತ್ತೆ. ಇವತ್ತಿಗೆ ಸರಿಯಾಗಿ 1 ವರ್ಷ. ಸ್ಮಿತಾ, ಕಳೆದ ವರ್ಷ ಇದೇ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಸ್ವಾಮೀಜಿ ಇರ್ಬೋದು, ಒಂದಿಷ್ಟು ವಕೀಲರಿರ್ಬೋದು, ಜನರಿರ್ಬೋದು, ಎಲ್ಲರ ಮೇಲೆ ಪೊಲೀಸರು ಲಾಠಿ ಪ್ರಹಾರನ್ನ ಮಾಡಿದ್ರು. ಅದೇ ಕಾರಣದಿಂದ ಇವತ್ತು ಕೂಡ ಆ ಒಂದು ದಿನವನ್ನ ಸ್ಮರಿಸುವಂತ ನೆಪದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು. ಅದರ ಜೊತೆಗೆ ಖಂಡಿತವಾಗಿಯೂ ಇದನ್ನ ಮುಂದುವರಿಸ್ತೇವೆ, ಯಾವುದೇ ಕಾರಣಕ್ಕೂ ನ್ಯಾಯ ಸಿಗುವವರೆಗೂ ಈ ಒಂದು ಹೋರಾಟವನ್ನ ಕೈ ಬಿಡೋದಿಲ್ಲ ಅಂತ ನೇರವಾದ ಎಚ್ಚರಿಕೆಯನ್ನ ಈಗ ಸರ್ಕಾರಕ್ಕೆ ನೀಡಿದ್ದಾರೆ. ಆದ್ರೆ ಖಂಡಿತವಾಗಿಯೂ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಈಗ ಪಂಚಮಸಾಲಿ ಸಮುದಾಯವೇ ಎದುರು ನೋಡ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರಣಕಹಳೆಯನ್ನ ಮೊಳಗಿಸಿದೆ ಪಂಚಮಸಾಲಿ ಸಮುದಾಯ. ಕಳೆದ ಬಾರಿಯಾದ ಲಾಠಿ ಪ್ರಹಾರ ಇನ್ನೂ ಕೂಡ ಕಹಿ ನೆನಪು ಮಾಸಿಲ್ಲ. ಹಾಗೆ ಜನರು, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳು ಇದನ್ನು ಮರಿಬಾರದು ಅನ್ನೋ ಕಾರಣಕ್ಕೆ ಈ ಬಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆದರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರೇನೆ ಕರೆಯುವವರೆಗೂ ನಮ್ಮ ಸಮುದಾಯದ ಯಾರೊಬ್ಬರೂ ಕೂಡ ಕೈಯಲ್ಲಿ ಮೀಸಲಾತಿಗಾಗಿ ಆಗ್ರಹದ ಪತ್ರವನ್ನ ಹಿಡಿದು ಮುಖ್ಯಮಂತ್ರಿಗಳ ಮುಂದೆ ಹೋಗಿ ನಿಲ್ಲೋದಿಲ್ಲ. ಅಷ್ಟು ಸ್ವಾಭಿಮಾನ ನಮಗಿದೆ ಅಂತ ಹೇಳಿ ಬಸವ